ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೆಸ್ಸಿಲಾಕ್ಸ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾಯಿದ್ರು, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಗೈಸ್ ಏನಿದು ಪ್ರೇಮ್ ಎಲ್ಲ ಚೇಂಜ್ ಆಗಿದೆ ಅನ್ಕೊತಾ ಇದ್ದೀರಾ? ಗೈಸ್ ನಾನು ನೆನ್ನೆನೇ ಅಮ್ಮ ಊರಿಗೆ ಬಂದುಬಿಟ್ಟೆ. 2 days ರಜೆ ಇತ್ತಲ್ಲ ಮಕ್ಕಳಿಗೆ ಹಬ್ಬಕ್ಕೆ, ಅದಕ್ಕೆ ನೆನ್ನೆನೇ ನಾನು ಬಂದುಬಿಟ್ಟೆ. ಎಲ್ಲರಿಗೂ ವಿನಾಯಕ ಚೌತಿಯ ಶುಭಾಶಯಗಳು. ಗಣಪ ಎಲ್ಲರನ್ನೂ ಅಷ್ಟು ಆರೋಗ್ಯದಿಂದ ಇರಬೇಕು ಅಂತೇಳಿ ಭಾವಿಸ್ತಾ ಇದ್ದೀನಿ. ಸ್ನಾನ ಆಯಿತು, ಇನ್ನೂ ಏನೂ ರೆಡಿ ಮಾಡ್ಕೊಳ್ಳಿಲ್ಲ. ಬೊಟ್ಟಿಕ್ಕೋಬೇಕಾಗಿತ್ತು, ಸ್ಟಿಕ್ಕರ್ ಸಿಗಲಿಲ್ಲ, ಒಂದೇ ಸರಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟಿದ್ದೀನಿ. ಯಶ್ವಿತ್ ಇನ್ನೂ ಸ್ನಾನ ಮಾಡಿಲ್ಲ, ಅವಳಿಗೆ ಮಾಡಿಸ್ಬೇಕು. ಇವಾಗ ಮನೆಯಲ್ಲಿ ಗಣಪತಿನ ಕೂರಿಸ್ತೀನಿ, ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಮಕ್ಕಳ ಆಸೆಯಿಂದ ಕೂರಿಸೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ನಾನ ಮಾಡ್ಕೊಂಬಂದು ಗಣಪತಿನ ಕೂರ್ಸೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಬುಜ್ಜಿ ಗಣಪನ ತೋರಿಸ್ತೀನಿ ರೀ ನಿಮಗೂ. ಗೈಸ್ ನೋಡಿ, ನಮ್ಮ ಬುಜ್ಜಿ ಗಣಪ ಫಸ್ಟ್ ಟೈಮ್ ನಾವು ಈ ಥರ ಗಣಪನ ಕುಂಡ್ರಿಸಿರೋದು. ಅದು ಮಕ್ಕಳ ಕೋರಿಕೆ ಮೇಲೆ. ಅವರು ತುಂಬಾ ಕೇಳ್ತಾಯಿದ್ರು. ಒಂದು ನಿಮಿಷ, ಬೆಂಗಳೂರಲ್ಲಿ ಕೂರ್ಸೋಕ್ಕೆ ನಾವು ಅಲ್ಲಿರಲ್ಲ, ಹಬ್ಬಕ್ಕೆ ಪ್ರತಿ ಹಬ್ಬಕ್ಕೆ ಊರಿಗೆ ಬಂದುಬಿಡ್ತೀವಲ್ಲ, ಅದಕ್ಕೆ ಹೆಂಗೂ ಊರಿಗೆ ಬರ್ತಾಯಿದ್ವಿ ಅಂತ ನೆನೆ ಬರ್ತಾ ಬಾಗೇಪಲ್ಲಿ ತೊಗೊಂಡು ಬಂದಿದ್ದು. ನೋಡಿ ನಮ್ಮ ಬುಜ್ಜಿ ಗಣಪ ಚೆನ್ನಾಗಿದೆಯೋ. ಎಲ್ಲ ರೆಡಿ ಆಯಿತು. ಇನ್ನು ಈ ತಟ್ಟೆಯಲ್ಲಿ ಬಂದುಬಿಟ್ಟು ಕಡುಬಿನ ಅಮ್ಮ ರೆಡಿ ಮಾಡ್ತಾಯಿದ್ರೆ ಕಡುಬು ಬಿಡ್ತೀನಿ. 3 ತಟ್ಟೆ ಆಗುತ್ತೆ. ಇನ್ನೊಂದು ದೀಪ ಎಲ್ಲ ಪೂಜೆ ಆದಮೇಲೆ ಅಮ್ಮ ದೇವ್ರ ಮನೆಯಲ್ಲ ನೀಟಾಗಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಹೂವೆಲ್ಲ ಇಕ್ಬಿಟ್ಟು ಎಲ್ಲ ಕೆಲಸನೂ ಮುಗೀತು ಗೈಸ್. ನಿಮ್ಮ ಮೆಸ್ಸೆ ಎಲ್ಲ ಕ್ಲಿಯರ್ ಮಾಡಬೇಕು. ಅಷ್ಟು ಮಾಡೋಕ್ಕೆ ನೋಡಿ ಇಷ್ಟು ಮೆಸ್ಸಿ ಆಗೋಗಿದೆ. ಹಾಗೆಲ್ಲ ನೀಟಾಗಿ ಕ್ಲಿಯರ್ ಮಾಡಿಬಿಟ್ಟು ನಾನು ಇನ್ನು ಸ್ಯಾರಿ ಹಾಕ್ಕೋಬೇಕು. 2 ಸ್ಯಾರೀಸ್ ಇದೆ, ಯಾವ್ದು ಹಾಕ್ಕೋಬೇಕು ಅಂತ ಇನ್ನೂ ಅದಕ್ಕೆ ತೋರಿಸ್ತಾ ಇಲ್ಲ. ಯಾವ್ದು ಹಾಕ್ಕೋಬೇಕು ಅಂತ ನೋಡೋಣ, ಯಾವ್ದು ಹಾಕ್ಕೊತೀನಿ ಅಂತ. ಇದು ಚಾಮಂತಿ ಹೂವು ಥರ ಹಾಕೋಣ ಅಂದರೆ ಯಾಕೋ ಗಣಪನೇ ಕಾಣಿಸ್ತಾ ಇಲ್ಲ ಇದು. ಅದಕ್ಕೆ ನಾನು ಹಿಂಗೆ ಮೇಲೆಯಿಂದ ಬಿಟ್ಬಿಟ್ಟೆ ಸೈಡ್ಗೆ, ಚೆನ್ನಾಗಿ ಕಾಣಿಸ್ತೈತೆ. ಕ್ಯೂಟ್ ಗಣಪ. ಗೈಸ್ ಅಮ್ಮ ಕಡುಬು ಮಾಡ್ತಾಯಿದ್ರೆ ನಾನು ಮಾಡಿದೆ. ಮಾಡಿಬಿಟ್ಟು ಗಣಪಗೆ ಎಡೆಗೆ ಇಕ್ಕಿದ್ದೀನಿ. ನನ್ನ ಕೈಯಾರ ಮಾಡಿರೋ ಕಡುಬು. ಅದು ನೋಡೋದು ಎಷ್ಟು ಮೆಸ್ಸಿ ಆಗಿದೆ. ಚೆಸ್ಸಿಗೆ ರೆಡಿ ಮಾಡಿದೆ, ಇವಾಗ ನಾನು ರೆಡಿ ಆಗಬೇಕು. ಅಮ್ಮ ಕಡುಬು ಮಾಡ್ತಾ ಇದ್ದಾರೆ. ಎಸ್ ನಮ್ಮ ಚೆಸ್ಸಿನ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ ಚೆಸ್ಸಿ. ಇಲ್ಲಿ ನೋಡು ಚೆಸ್ಸಿ, ಈ ಕಡೆ ತಿರ್ಗ ಚೆಸ್ಸಿ, ಈ ಕಡೆ ನೋಡಿ ಎಷ್ಟು ಕ್ಯೂಟಾಗಿದ್ದಾಳೆ ನಮ್ಮ ಬಂಗಾರಿ. ಸಾಕು ಇಲ್ಲಿ ನೋಡಿ, ಇಲ್ಲಿ ತಿರ್ಗಿಸ್ಕೊಂಡು ಹೋಗ್ತಾ ಇದ್ದಾಳೆ. ಗಾಯ್ಸ್ ರೆಡಿ. ನಾನು ಇದು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಸ್ಯಾರಿ ಕಟ್ಕೊಂಡಿದ್ದೀನಿ. ಎಲ್ಲ ರೆಡಿ ಆಯಿತು. ಇವಾಗ ಅಮ್ಮ ಅರಿಶಿನ ಕುಂಕುಮಕ್ಕೆಲ್ಲ ಇಟ್ಟಿದ್ದಾರೆ ತಟ್ಟೆಗೆ. ತೊಗೊಂಡು ಒಂದೇ ಸರಿ ಊರಿಗೆ ಹೋಗಂತ. ಇವಾಗ ಅತ್ತೆ ಊರಿಗೆ ಹೋಗ್ಬೇಕಲ್ಲ ನಾನು. ಅತ್ತೆ ಮಾವಾಗಿಬ್ಬರಿಗೂ ಪೂಜೆ ಮಾಡ್ಕೊಂಬರೋಕ್ಕೆ ನೋಡಿ ಅಮ್ಮನ ಅರಿಶಿನ ಕುಂಕುಮ ಎಲ್ಲ ರೆಡಿ ಮಾಡಿ ಇಕ್ಕಿದ್ದಾರೆ. ಹೆಂಗೆ ಇಟ್ಕೊಂಡು ನಿಮ್ಮ ಅತ್ತೆ ಊರಿಗೆ ಹೋಗಿ ಬರ್ತೀಯಲ್ಲ ಸರಿ ಹೋಗುತ್ತೆ ಅಂತ. ನೈಟ್ ಮತ್ತೆ ರಿಟರ್ನ್ ಇಲ್ಲಿಗೆ ಬಂದು ಇವತ್ತು ಇಲ್ಲೇ ಇದ್ದು ನಾಳೆ ಹೋಗೋಣ ಅಂದ್ಕೊಂಡಿದ್ದೀವಿ. ನಾಳೆ ಸ್ಕೂಲ್ ಟೈಮ್ಗೆ ಹೋಗ್ಬಿಟ್ರೆ ಸಾಕು ಅಂತ. ಅದಕ್ಕೆ ಅರಿಶಿನ ಕುಂಕುಮ ತೊಗೊಂಡ್ಬಿಡ್ತೀನಿ. ನಮ್ಮ ಗಣಪತಿ ಇನ್ನೂ ದೀಪ ಅಣಿಸಿಲ್ಲ, ದೇವ್ರ ಮನೆಗೂ ಇನ್ನೂ ದೀಪ ಅಣಿಸಿಲ್ಲ. ಕನ್ನನೂ ಅನ್ನ ಇಬ್ಬರು ಸೇರಿಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದರು ಪೂಜೆ ಮಾಡಿಸ್ಕೊಬರೋಕ್ಕೆ. ಅದಕ್ಕೆ ಆ ಗ್ಯಾಪಲ್ಲಿ ನಾನು ರೆಡಿ ಆಗಿಬಿಟ್ಟು ಚೆಸ್ಸಿನೂ ಫುಲ್ ರೆಡಿ, ಪ್ರೀತಮ್ಮು ರೆಡಿ. ಇನ್ನಿವಾಗ ಅರ್ಶಿನ ತೊಗೊಂಡು ಕನ್ನ ಬಂದ ತಕ್ಷಣ ಹೊರಡ್ತಾ ಇರೋದೆ. ಸಿಂಪಲಾಗಿ ರೆಡಿ ಆಗಿದ್ದೀನಿ ಸಾಕು ಅಂತ. ಈ ಕಡೆ ತುಂಬ ಸೆಕೆ ಗೈಸ್. ಬೆಂಗಳೂರಲ್ಲಿ ಸೆಕೆನೇ ಆಗಲ್ಲ ನನಗೆ, ಸ್ವೆಟ್ಟೇ ಬರೋಲ್ಲ ಬೆಂಗಳೂರಲ್ಲಿ. ಇಲ್ಲಿ ನೋಡಿ ಆವಾಗಲೇ ಸ್ವೆಟ್ ಕಿತ್ಕೊತೈತೆ. ನಂಗೆ ನೆನ್ನೆ ಸ್ವೆಟ್ ಬಂದಿದ್ದಕ್ಕೆ ಮೊಕ್ಕ ಎಲ್ಲ ಉರಿ ಎತ್ಕೊಂಡ್ಬಿಟ್ಟಿತ್ತು. ಗಣಪತಿ ಲಡ್ಡು. ಬನ್ನಿ ಇವಾಗ ಅರಿಶಿನ ಕುಂಕುಮ ಇಟ್ಕೊಳ್ಳೋಣ. ನಮ್ಮ ತವ್ರ ಮನೆಯಲ್ಲಿ ಅರಿಶಿನ ಕುಂಕುಮ ತೊಗೊತಾ ಇದ್ದೀನಿ. ನನಗೆ ಸಮಯ ಸರಿ ಸ್ಯಾರಿ ಕೊಟ್ಟಿಲ್ಲ, ಬಿಕಾಸ್ ನನಗೆ ಮಡ್ಲಕ್ಕೆ ತುಂಬಿಸ್ತಾರಲ್ವ, ಅದಕ್ಕೆ ಸ್ಯಾರಿ ಕೊಡಿಸಿದ್ದಾರೆ. ಸ್ವಲ್ಪ ಚೆನ್ನಾಗಿರೋದೆ ಸೆಮಿ ರೇಷ್ಮೆ ಸ್ಯಾರಿ ಕೊಡಿಸಿದ್ದಾರೆ. ಅದರಿಂದ ಇವಾಗ ಬರೀ ಬ್ಲೌಸ್ ಪೀಸು. ಆದರೂ ಕಾಸು ಕೊಟ್ಟಿರೋ ಗೈಸ್. ನಾನು ಬೇಡ, ಏನಕ್ಕೆ ಬರೀ ಬ್ಲೌಸ್ ಪೀಸ್ ಕೊಡ್ಬೋದಲ್ಲ ಅಂದರೆ, ಇಲ್ಲಮ್ಮ ತಗೋ ವರ್ಷಕ್ಕೊಂದ್ಸರಿ ಕೊಡ್ದೇನು ಪರವಾಗಿಲ್ಲ ಅಂತ ಹಂಗೂ ಮತ್ತೆ ಮನಿನೂ ಕೊಟ್ಟರು ಗೈಸ್. ಅಮ್ಮ ಮಾತಾಡ್ಕೊತಾ ಇದ್ವಿ, ನೆಕ್ಸ್ಟ್ ಇಯರ್ ನಮ್ಮ ಅತ್ತಿಗೆಯಿಂದ ತೊಗೋಬೇಕು ಅರಿಶಿನ ಕುಂಕುಮ ಅಂತ ಹೇಳ್ಬಿಟ್ಟು ಅನ್ಕೊತಾ ಇದ್ವಿ. ಅಮ್ಮ ಕೊಡಬಾರ್ದಲ್ಲ ಗೈಸ್, ಅದಕ್ಕೆ ಹಿಂಗೆ ಇಟ್ಬಿಡ್ತಾರೆ. ನಾನೇ ಇಟ್ಕೊತೀನಿ ಯಾವಾಗ್ಲೂ. ಈ ಹೂ ನಮ್ಮ ಗಿಡದಲ್ಲೇ ಕಿತ್ಕೊಬಂದು ಕಟ್ಟಿದ್ದಿದ್ದು, ಅದೇ ಹೇಳ್ತಾ ಇದ್ರಮ್ಮ. ನೆಕ್ಸ್ಟ್ ಇಯರ್ ನಮ್ಮ ಅತ್ತಿಗೆ ಕೈಯಿಂದ ತೊಗೋಬೇಕಂತ ಆಸೆ ಪಡ್ತಾಯಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಇದು ಕೆಲವರು ಅರಿಶಿನ ದಾರ ಕೈಗೂ ಕಟ್ಕೊತಾರೆ ಗೈಸ್. ನನಗೆ ಆ ಮದುವೆದಾಗಿ ನಮ್ಮ ಅಭ್ಯಾಸ ಮಾಡಿಸಿರೋದು ತಾಲಿಗೆ ಕಟ್ಕೋಬೇಕಂತಾನೆ ನಾನು ತಾಲಿಗೆ ಕಟ್ಕೊತೀನಿ. ಕೆಲವರು ಕೈಗೂ ಕಟ್ಕೊತಾರೆ. ನನಗೇನು ಕೈಗೆ ಅಭ್ಯಾಸ ಇಲ್ಲ, ತಾಲಿಗೇ. ಗೈಸ್ ನನ್ನ ಸ್ಯಾರಿ ಹೆಂಗಿದೆಯೇನೋ ಅಂದ್ಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್ ವಿಡಿಯೋಗಂತೂ. ತುಂಬ ಚೆನ್ನಾಗಿದೆ ನಾನು ಉಟ್ಕೊಂಡಿರೋ ಸ್ಯಾರಿ. ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ನು.
ಎತ್ಕೊನೆ ಮುಕ್ಕೊನೆ ನೀರು ಕಡೆ ಬಿಟ್ಟು ಮಳೆ ಎತ್ತು ಬಿಟ್ಕೊಡ್ತೇನೆ ಕಡೆ ಬಿಟ್ಕೊಂಡು ಕಾಸು ಎತ್ತಿಸ್ಕೊಂಡು ಮತ್ತೆ ನೀರು ಕಡೆ ಬಿಟ್ಟು ಮಳೆ ಎತ್ತಿಸ್ಕೊಂಡು ಎಸ್ ನಮ್ಮ ತವ್ರ ಮನೆ ಅರಿಶಿನ ಕುಂಕುಮ ಬಂತು ನನಗೆ. ದೀಪ ಅಣಿಸ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀವಿ ಗೈಸ್ ನಮ್ಮ ಮನೆ ಗಣಪತಿಗೆ. ಎಸ್ ನಮ್ಮ ಜಶ್ವಿತಾ ನೋಡಿ ಇಲ್ಲಿ ಚಾಮಿಗೆ ಪೂಜೆ ಮಾಡು ತುಳಸಿ ಗಿಡಕ್ಕೆ. ಸಾಕು ಬಾ ಗಣಪಗೆ ಮಾಡೋಗು. ಹುಷಾರು ಕಡ್ಡಿ ಹುಷಾರು. ಹೇಳು ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳಿ ಬರುತ್ತಿಲ್ಲ ನಿಂಗೆ. ಈ ಕಡೆ ತಿರುಗು ಹೆಂಗೆ ಅಂದಿದ್ದಿಲ್ಲ ಅಂತ ಚಸಿ. ಅಯ್ಯೋ ಕ್ಯೂಟಿ. ಕಾಪಾಡಪ್ಪ ವಿದ್ಯೆ ಬುದ್ಧಿ ಹೇಳು. ವಿದ್ಯೆ ಬುದ್ಧಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಪ್ಪ ತಂದೆ ಅಂತ ಕೇಳಬೇಕು. ಹಬ್ಬದ ಟೈಮಲ್ಲಿ ನಮ್ಮ ಜಶ್ವಿತಾಗೆ ಎಷ್ಟು ಪೂಜೆ ಮಾಡಿದ್ರು ಸಾಲದು. ಅವ್ನು ಮಾಡೋಕ್ಕೆ ಹೋಗ್ಬೇಕಂದ್ರೆ ಇಬ್ಬರು ಮಾಡೋಣ ಅಂತ ಮತ್ತೆ ಎತ್ಕೊಂಡು ಓಡೋ ಕಡ್ಡಿ. ಸಾಕಿನ ಇಷ್ಟೊತ್ತು. ಹಿಂಗೆ ವಕ್ರತುಂಡ ಕೋಟಿ ಸಮಪ್ರಭಾ ನಿರ್ವಿಘ್ನಂ ಗುರು ವಿಷ್ಣು ಸರ್ವಕಾರ್ಯೇಷು ಸರ್ವದಾ. ಅನ್ನమే ముద్దే కూడా గిట్టు పూజ చేస్తాను. బిడండి సాగురా ఆల్రెడీ క్యాన్సిల్ ఇంకా లాగు. ಬನ್ರಿ ಆರತಿ ತಗೊಳ್ಳಿ ಎಲ್ರು. ಪೂರೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಗೈಸ್ ಸ್ಕೂಲಲ್ಲಿ ಪಲ್ಲಿಗೆ. ನಾಳೆ
ಪೂಜೆ ಮಾಡಿಕೊಂಡು ಮತ್ತೆ ಕುರುಬ್ರಲ್ಲಿಗೆ ಹೋಗಬೇಕು. ಶೋಭಾ ಅಕ್ಕಗೆ ಅರ್ಶಿನ ಕುಂಕುಮ ಇಟ್ಕೊಂಡೋಗಿ ಅಲ್ಲಿ ಕುರುಬ್ರಲ್ಲಿಗೆ ಹೋಗಿ ಅಲ್ಲಿ ಅರ್ಶಿನ ಕೊಟ್ಟು ಮತ್ತೆ ರಿಟರ್ನ್ ಪುಟ್ಬರ್ತಿಗೆ ಎಷ್ಟೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ. ಇವಾಗ 11 o'clock ಆಗಿದೆ ಟೈಮ್ ಬಂದ್ಬಿಟ್ಟು. ಸ್ವಲ್ಪ ಲೇಟ್ ಆಯಿತು. 10ಕ್ಕೆ ಬಿಡೋಣ ಅಂದ್ಕೊಂಡಿದ್ದು. ಮಕ್ಕಳಿರೋ ಮನೆಯಲ್ಲಿ ಅಂದ್ಕೊಂಡಿರೋ ಟೈಮ್ಗೆ ಏನು ಮಾಡೋಕ್ಕಾಗಲ್ಲ, ಆದ್ದರಿಂದ ಒಂಚೂರು ಲೇಟ್ ಆಯಿತು. ಹೋಗ್ತಾ ಇದ್ದೀವಿ. ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಊರಲ್ಲಿ ಇರ್ತೀವಿ. ಇನ್ನೂ ಸ್ವಲ್ಪ ತಗೊಳ್ಳೋ ಐಟಮ್ಸ್ ಇದೆ, ಪೂಜೆ ಸಾಮಾನೆಲ್ಲ. ಅಲ್ಲಿಂದ ನಾನು ಏನು ತಂದಿರಲಿಲ್ಲ ತಗೊಳ್ಳೋಣ ಅಂತೇಳಿ. ಬೇರೆ ಸಂದ್ರೆ ಕಾರ್ ಸ್ವಲ್ಪ ನಿಲ್ಲಿಸ್ಬಿಟ್ಟು ಎಲ್ಲ ಏನೇನು ಬೇಕೆಲ್ಲ ತೊಗೊಂಡು ಹೋಗಿ ಪೂಜೆ ಮಾಡಿಕೊಂಡು ಆಮೇಲೆ ಶೋಭಾ ಕೊಟ್ಟು ಹೋಗ್ತೀವಿ. ಸ್ವಲ್ಪ ಹೊತ್ತಿತ್ತು. ಅನಿತಾ ಅವರು ಬರ್ತಾ ಇದ್ದಾರೆ ಬೆಂಗಳೂರಿಂದ. ಬಟ್ ಇನ್ನು ಅವ್ರು ಲೇಟ್ ಆಗುತ್ತಂತ. ಅವ್ರು ಕಾಯ್ಕೊಂಡಿದ್ರೆ ಆಗಲ್ಲ. ಶೋಭಾಕ್ಕೆ ಅವ್ರಿಗೆ ಹೋಗಕ್ಕೆ ಲೇಟ್ ಆಗೋಗುತ್ತೆ. ಅದರಿಂದ ನಮ್ಮ ಚೆಸ್ ನೋಡಿದ್ರೆ ನಾವು ಬೇಗ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಿಡೋಣ. ಇರುತ್ತೆ, ಅದು ಬೇಗ ಹೋಗಲ್ಲ, ಸಂಜೆ ತನಕ ಇರುತ್ತೆ. ನಾನು ಏನು ಹಾಕ್ಕೊಂಡ್ರದೆಲ್ಲ ಬೇಕು ಗೈಸ್. ನಮ್ಮ ಜೊತೆ ನಾನು ಐಲೈನರ್ ಹಚ್ಕೊಂಡಿದ್ದು, ನೀನು ಹಚ್ಕೊಂಡಿದ್ದು ನನಗೂ ಹಾಕಂತ ಫಸ್ಟ್ ಟೈಮ್ ಒಳಗೆ ಐಲೈನರ್ ಹಾಕಿರೋದು. ಬಟ್ ಹಾಕ್ಸ್ಕೊಂಡ್ಲು. ಅದು ವಾಟರ್ ಪ್ರೂಫ್ ತೊಗೊಂಡಿದ್ದೀನಿ, ಅದೇನಾಗಲ್ಲ ಅದಕ್ಕೆ ಹಾಕಿದ್ದೀನಿ. ನಾರ್ಮಲ್ ಐಲೈನರ್ಗೆ ಆಗಿದ್ದಿದ್ರೆ ಅವಳು ಹತ್ತಾಗೆಲ್ಲ ಏನು ಒರೆಸ್ಕೊಂಡ್ಬಿಡೋಳು. ಇದು ವಾಟರ್ ಪ್ರೂಫ್ ಏನಾಗಲ್ಲ, ಸೋಪ್ ಹಾಕಿದ್ರೆ ಮಾತ್ರ ಹೋಗೋದು. ಅದರಿಂದ ಹಾಕಿದ್ದೀನಿ ನೋಡ್ಕೊಂಡು. ಜಾಸ್ತಿ ಬನ್ನಿ ಊರಲ್ಲಿ ಹೋಗಿ ಸಿಗ್ತೀನಿ. ಹಾಗೆ ಊರಿಗೆ ಬಂದ್ವಿ. ಈ ಸರಿ ನಾವು ಶಾರದತ್ತೆ ಅವರು ನಾವು ಸೇರಿ ಪೂಜೆಗೆ ಹೋಗ್ತಾಯಿದ್ದೀವಿ. ಆಲ್ರೆಡಿ ನಮ್ಮ ಚಿಕ್ಕ ಮಾವ ಅವರು ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ನಾವು ಹೋಗ್ತಾಯಿದ್ವಿ. ಸ್ವಲ್ಪ ಲೇಟ್ ಆಯ್ತು ಈ ಸರಿ. ನೋಡಿ ನನ್ನ ಪ್ರೀತಮ್ಮು ಜಶ್ವತಿ ಎಲ್ಲೂ ಹೋಗ್ತಾಯಿದ್ದಾರೆ, ನಾವೆಲ್ಲಿದ್ದೀವಿ. ಓಡ್ತಾ ಇದ್ದಾರೆ ಗೈಸ್ ಅವರು. ನೋಡಿ ಆಲ್ರೆಡಿ ಪೂಜೆ ಮಾಡಿದ್ದಾರೆ. ಆಲ್ರೆಡಿ ನಿಮ್ಗೆ ಗೊತ್ತಲ್ಲ, ಮುಂದೆ ಇರೋದು ತಾತ ಅಜ್ಜಿ, ಹಿಂದೆ ಇರೋದು ಅತ್ತೆ ಮಾವ. ಮಕ್ಳಿಗಂತೂ ಆರಾಮಾಗಿದೆ ಆಡೋಕ್ಕೆ, ಕೈಗೆ ಸಿಗ್ದಿರ ಆಡ್ತಾ ಇದ್ದಾರೆ. ಫುಲ್ಲು ಗ್ರೀನರಿ ಗೈಸ್, ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಬ್ಯಾಕ್ಗ್ರೌಂಡೆಲ್ಲ. ಇವಾಗ ಪೂಜೆ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಏನೇ ಮಿಸ್ ಆದರೂ ವರ್ಷ ಈ ಹಬ್ಬಕ್ಕಂತೂ ಬರೋದಂತೂ ಮಿಸ್ ಆಗಲ್ಲ ಗೈಸ್. ಪೂಜೆ ಮಾಡೋದಂತ ಅತ್ತೆ ಮಾವಾಗಿ ಎಲ್ಲೇ ಇದ್ದರೂ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಪಕ್ಕಾ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ ನಾನು ಈ ಹಬ್ಬಕ್ಕೆ. ಯುಗಾದಿಗೆ ಕನ್ನ ಬರ್ತಾರೆ, ಬಟ್ ನಾನು ಬರೋಕ್ಕಾಗಲ್ಲ, ಅವಾಗ ನಾನು ಬರಲ್ಲ. ಕನ್ನ ಬಂದು ಮಾಡ್ಕೊಂಡು ಹೋಗ್ತಾರೆ. ಲಾಸ್ಟ್ ಇಯರ್ ಬರಲಿಲ್ಲ. ನೋಡೋಣ ಈ ಇಯರ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಇನ್ನು. ನೀವು ಅರ್ಶಿನ ಕುಂಕುಮ ಯಾಕೆ ಈ ಥರ ಉದುರಿಸ್ತಾ ಇರೋದು ಅಂತ ಅನ್ಕೋಬೋದು. ಆಲ್ರೆಡಿ ಬೆಳಗ್ಗೆ ನಮ್ಮ ಚಿಕ್ಕಮ್ಮವರು ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ನಾವು ತೊಳೆದು ಅರ್ಶಿನ ಕುಂಕುಮ ಇಡಬಾರ್ದಲ್ವ, ಅದಕ್ಕೆ ಇವಾಗ ಹಂಗೆ ಇಡೋಕ್ಕೆ ಬೊಟ್ಟುಗಳಿಡೋಣ ಅಂತ ಹೇಳಿದ್ರೆ ಮೆತ್ಕೊಳ್ಳಲ್ಲ. ಅದರಿಂದ ಮೇಲೆ ಚುಮ್ಸ್ಬಿಡು ಅಂತ ಹೇಳಿದ್ರು ನಮ್ಮ ಅತ್ತೆ. ಅದಕ್ಕೆ ಮೇಲೆ ಎಲ್ಲ ಉದುರಿಸ್ತಾ ಇದ್ದೀನಿ ಅರ್ಶಿನ ಕುಂಕುಮ ಎರಡೂ. ಮತ್ತು ಅದಕ್ಕೂ ತಪ್ಪು ತಿಳ್ಕೊಬೇಡಿ. ಆಲ್ರೆಡಿ ಅವ್ರು ನೀಟಾಗಿ ತೊಳೆದು ಪೂಜೆ ಮಾಡಿ ಹೋಗಿದ್ದಾರೆ. ಪುನಃ ತೊಳೆಯೋದು ಅದು ಸಂಸ್ಕಾರ ಅಲ್ಲ, ಅದರಿಂದ ನಾನು ಈ ಥರ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪ ಫಾಸ್ಟ್ ಇಟ್ಟಿದ್ದೀನಿ ಗೈಸ್, ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಏನು ಇಷ್ಟೊಂದು ಜೋರಾಗಿ ಓಡಾಡ್ತಿದ್ರೆ ಅಂದ್ಕೊಬೇಡಿ. ಸ್ಲೋ ಮೋಷನಲ್ಲಿದ್ದರೆ ತುಂಬಾ ಲೆಂತಿಯಾಗಿ ಹೋಗುತ್ತೆ ವಿಡಿಯೋ, ಅದಕ್ಕೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟು ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನೋಡಿ ಗೈಸ್ ನಮ್ಮ ಚೆಸ್ಸಿ ಪ್ರೀತಮ್ ಯಾವ ಥರ ಕಿತ್ತಾಡ್ತಾ ಇದ್ದಾರೆ ಅಂತ. ಫುಲ್ ಫನ್ನಿ ವಿಡಿಯೋ. ನೆಕ್ಸ್ಟು ಕೊಡಲ್ಲ ನೋಡಿದ್ರೆ ಗೈಸ್ ನಮ್ಮ ಚೆಸ್ಸಿನ ಪ್ರೀತಮ್ ಯಾವ ಥರ ಕಿತ್ತಾಡ್ತಾರೆ ಅಂತ. ನನಗಂತೂ ನಗು ಬಂತದ್ದು, ಯಾಕೋ ವಾಯ್ಸು ಕಟ್ ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ. ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಬಿಟ್ಟೆ. ನೋಡಿದ್ರಲ್ಲ ಹೆಂಗೆ ಕಿತ್ತಾಡ್ತಾರೆ ಅಂತ. ಯಾವಾಗಲೇ ಹಿಂಗೆ ಗೈಸ್ ಅವರಿಬ್ಬರದ್ದು ಬಿಡ್ಸೋಕ್ಕೆ ಸಾಕಾಗೋಗುತ್ತೆ. ಇವಾಗ ನನ್ನ ಮನೆಯಿಂದ ಅಮ್ಮ ಎಲ್ಲ ಮಾಡಿಕೊಟ್ಟಿದ್ರು ಎಡೆಗೆ ಒಬ್ಬಟ್ಟು, ಕಡುಬು, ಅನ್ನ ಸಾಂಬಾರು ಎಲ್ಲ ಎತ್ಕೊಂಬಂದು ಎಡೆಗೆ ಇಡ್ತಾ ಇದ್ದೀನಿ. ಇದ್ದಿದ್ರೆ ಚೆನ್ನಾಗಿರೋದು, ಬಟ್ ಏನು ಮಾಡೋಣ, ಅದೃಷ್ಟ ಇಲ್ಲ. ಒಂದೊಂದು ಸಾರಿ ತುಂಬ ನೆನಪಾಗ್ತಾರೆ ಗೈಸ್ ನಮ್ಮ ಅತ್ತೆ ಮಾವ. ಯಾರನ್ನಾದ್ರೂ ನೋಡಿದಾಗ ನಮಗೂ ಇದ್ದಿದ್ರೆ ಇದೇ ಥರ ಪ್ರೀತಿ ತೋರಿಸ್ತಾಯಿದ್ರು. ಹಿಂಗೆ ಬಂದು ಹೋಗೋರು, ನಮಗೆ ಕಷ್ಟ ಅಂದಾಗ 4 ದಿನ ಇರೋರು. ನನ್ನ ಮಕ್ಳಿಗೆ ಹುಷಾರಿಲ್ಲದೆ ಇದ್ದಾಗ ಎಲ್ಲ ಒಬ್ಬಳೆ ಮ್ಯಾನೇಜ್ ಮಾಡ್ಕೋಬೇಕಂದಾಗ ಸಖತ್ ಬಾಧೆ ಆಗುತ್ತೆ ಗೈಸ್. ಅದೇ ಅತ್ತೆ ಇದ್ದಿದ್ರೆ ಬಂದು 4 ದಿನ ಎದ್ದು ಸುಧಾರಿಸಿ ಹೋಗೋರಲ್ಲ ಅಂತ ಹೇಳ್ಬಿಟ್ಟು. ಅಮ್ಮ ಬರ್ತಾರೆ, ಅಮ್ಮ ಬಂದರೂ ಒಂದು 2 ದಿನ ಅಷ್ಟೇ ಗೈಸ್, ಅದಕ್ಕೆ ಮೇಲೆ ಇರೋಕ್ಕಾಗಲ್ಲ. ಅಲ್ಲಿ ಒಬ್ಬಳೇ ಅಮ್ಮ ಮೇಂಟೈನ್ ಮಾಡಬೇಕಲ್ಲ, ತೋಟದ ಹತ್ರ ಮನೆ ಹತ್ರ ಎಲ್ಲ ಜಾಸ್ತಿ ದಿನ ಇರೋಕ್ಕಾಗಲ್ಲ. ಅದೇ ಅತ್ತೆ ಆಗಿದ್ರೆ ಒಂದು 4 ದಿನ ಇರ್ಬೋದಾಗಿತ್ತಿದ್ದಿದ್ರೆ, ಬಟ್ ಏನು ಮಾಡೋಣ, ನನಗೆ ಅದೃಷ್ಟ ಇಲ್ಲ. ನೆಕ್ಸ್ಟ್ ಜನ್ಮದಲ್ಲಾದರೂ ಅತ್ತೆ ಮಾವನ್ನ ಕೇಳ್ಕೊಂಬರ್ತೀನಿ ಗೈಸ್. ಈ ಜನ್ಮಕ್ಕೆ ಹೆಂಗೂ ಅವ್ರ ಪ್ರೀತಿ ಇಲ್ಲ, ಅಪ್ಪನ ಪ್ರೀತಿ ಇಲ್ಲ, ಅತ್ತೆ ಮಾವ ಪ್ರೀತಿ ಇಲ್ಲ. ನೆಕ್ಸ್ಟ್ ಜನ್ಮ ಅನ್ನೋದಿದ್ದರೆ ಅಪ್ಪನ ಪ್ರೀತಿ ಹಂಗೆ ಅತ್ತೆ ಮಾವ ಪ್ರೀತಿ ಎಲ್ಲ ಬೇಕು ಅಂತ ಎಣ್ಕೊಂಡೇ ಬೇಡ್ಕೊಂಡು ಬರೋದು.
ಅಪ್ಪನ ಪ್ರೀತಿ ಅಂತ ಅಷ್ಟೊಂದೇನು ಮಿಸ್ ಆಗ್ತಾ ಇಲ್ಲ ಗೈಸ್. ಯಾಕಂದ್ರೆ ಅಣ್ಣ ಇದನ್ನೆಲ್ಲ ಅಪ್ಪನ ಅನ್ನದಲ್ಲೇ ನೋಡಿಕೊಂಡು ನಾನು ಬೆಳ್ಕೊಂಬಂದಿರೋದು ಚಿಕ್ಕ ಮಗುವಿಂದ. ಅದಕ್ಕೆ ಅಪ್ಪನ ಕೊರತೆ ಅಷ್ಟೊಂದೇನು ಅನಿಸಲ್ಲ ನನಗೆ. ಬಟ್ ಅತ್ತೆ ಮಾವ ಕೊರತೆ ಅಂತೂ ಇದ್ದೇ ಇದೆ. ಅದನ್ನು ಫೀಲ್ ಮಾಡೋಕ್ಕೆ ಯಾರೂ ಆಗೋಲ್ಲ. ನಮ್ಮ ಚಿಕ್ಕತ್ತೆ ನಮ್ಮ ಚಿಕ್ಕ ಮಾವಂದ್ರು ಇದ್ದಾರೆ ಗೈಸ್ 3 ಜನ. ಬಟ್ ತುಂಬ ಚೆನ್ನಾಗೇ ನೋಡ್ಕೊತಾರೆ, ಇಲ್ಲ ಅಂತಿಲ್ಲ. ಸ್ವಂತ ಅತ್ತೆ ಮಾವ ಥರ ನೋಡ್ಕೊತಾರೆ, ಸುಳ್ಳ್ಯಾಕೆ ಹೇಳಬೇಕು. ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವ್ರೂ ಸ್ವಂತದವ್ರ ಥರನೇ. ಇವಾಗ ಎಲ್ಲ ಆಯಿತು. ವರ್ಷ ನನ್ನ ಅತ್ತೆ ಮಾವಾಗಂತೂ ಬಟ್ಟೆ ಇಡೋದಂತೂ ಮಿಸ್ ಮಾಡಲ್ಲ ಗೈಸ್. ಗೌರಿ ಹಬ್ಬಕ್ಕೆ ಇಬ್ಬರಿಗೂ ಬಟ್ಟೆಗಳು ತಂದು ಇಟ್ಟು ಪೂಜೆ ಮಾಡಿಕೊಂಡೇ ಹೋಗೋದು. ಇದೆಲ್ಲ ಮುಗೀತು. ಕರ್ಪೂರ ಹಚ್ಚಿ ಕನ್ನ ಹತ್ತಿ ಕೊಡ್ತಾಯಿದ್ದಾರೆ. ಇದು ಮುಗಿದ ಮೇಲೆ ಮನೆಗೆ ಹೋಗ್ಬಿಟ್ಟು ಎಲ್ಲ ಅತ್ತೆ ಮಾವಗಳ ಮನೆ ಸುತ್ತಾಡಿಕೊಂಡು ಇನ್ನು ಕುರುಬ್ರಲ್ಲಿಗೆ ಹೋಗೋದೆ ಗೈಸ್. ಪೂಜೆ ಮುಗೀತು. ನನಗೆ ಯಾಕೋ ಸ್ವಲ್ಪ ಎಮೋಷ್ನಲ್ ಆದ ಅವತ್ತು. ಅಲ್ಲೇ ನೆನಪಾಗ್ಬಿಟ್ರೆ ಅವತ್ತು ಯಾಕೋ ಅತ್ತೆ ಮಾವನ ನೋಡಿ. ಇಷ್ಟ ಗೈಸ್ ಅತ್ತೆ ಮಾವ ಪೂಜೆ ಇದು. ಗೈಸ್ ಅತ್ತೆ ಮಾವಗೆ ಅಜ್ಜಿ ತಾತೆಗೆಲ್ಲ ಪೂಜೆ ಮಾಡಿಕೊಂಡು ಮನೆಗೆ ಹೋಗಿ 3 ಜನ ಅತ್ತೆ ಮಾವಂದ್ರ ಮನೆಗೆ ಹೋಗಿ ಫುಲ್ ಬ್ಯಾಟಿಂಗ್ ಮಾಡಿ ಊಟ ಗೈಸ್ 3 ಮನೆಯಲ್ಲಿ ತಿಂದಿದ್ದೀನಿ. ಫುಲ್ ಆಗೋಗಿದೆ. ಕನ್ನಗೂ ಫುಲ್ ಹೆವಿ ಆಗಿದೆಯಾ ಕನ್ನ? ಇನ್ನೂ ಖಾಲಿ ಐತೆ ಎಲ್ಲಾದರೂ? ಫುಲ್ ಹೆವಿ ಊಟ ಆಗೋಗಿದೆ. ಮಕ್ಳಿಬ್ಬರು ಪ್ರೀತಮ್ಮು ಶಾರದತ್ತ ಮನೆಯಲ್ಲಿ ನಿದ್ದೆ ಮಾಡಿ ಎದ್ದುಬಿಟ್ಟ. ಇವಾಗ ಚೆಸ್ಸಿ ಆಲ್ರೆಡಿ ಮಲಗಿದ್ದಾಳೆ. ಮಲ್ಕೊಂಡೇ ಇದ್ಲು ಮನೆಯಲ್ಲಿ. ನಾವೇ ಎತ್ಕೊಂಡ್ಬಂದ್ಬಿಟ್ವಿ, ಇದ್ರೆ ಲೇಟ್ ಆಗುತ್ತೆ ಅಂತ. ಆಲ್ರೆಡಿ ಇವಾಗ 3 o'clock 3 o'clock ಆಗಿದೆ. ಇವಾಗ ಕುರುಬ್ರಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ಇನ್ನೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ರಿಟರ್ನು ಪುಟ್ಪರ್ತಿಗೆ. ಅಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಏನೋ ಅಂತ. ನಾನು ಮನೆಯಲ್ಲೆಲ್ಲ ಲಾಗ್ ಮಾಡೋಕ್ಕೆ ಹೋಗಲ್ಲ. ಬಟ್ ಯಾಕಂದರೆ ಬಿಕಾಸ್ ಅವ್ರಿಗೆ ಇಷ್ಟ ಇರುತ್ತೆ ಇಲ್ವ ಅಂತ ಗೊತ್ತಿರಲ್ವಲ್ಲ, ಅದಕ್ಕೆ ನಾನೇನು ಮನೇಲಿ ಲಾಗ್ ಮಾಡಲ್ಲ. ಆಚೆ ಮಾತ್ರ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊತಾ ಇರ್ತೀನಿ ಅಷ್ಟೇ. ಮತ್ತೆ ಮಾವು ಪೂಜೆ ಮಾಡಿರೋದೆಲ್ಲ ಮಾಡಿದ್ದೀನಲ್ಲ, ನೀವು ನೋಡಿದ್ರೆ. ಇವಾಗ ಹೋಗ್ತಾ ಇದ್ದೀವಿ ಕುರುಬ್ರಲ್ಲಿಗೆ. ಬನ್ನಿ ಹೋಗೋಣ, ಅಲ್ಲಿ ಸಿಗ್ತೀನಿ. ಮೈಸೂರಿಂದ ಬಂದುಬಿಟ್ಟು ಇವಾಗ ನಾಗರ್ಕಲ್ಗೆ ಹೋಗಿ ಪೂಜೆ ಮಾಡಿಕೊಂಡು ಬಂದೆ ಅಮ್ಮ ಮನೆಯಲ್ಲಿ. ಇವಾಗ ನಮ್ಮ ಗಣೇಶನ ಮನೆಯಲ್ಲಿ ಇಟ್ಟಿದ್ದೀವಲ್ಲ, ಅದನ್ನು ವಿಸರ್ಜನೆ ಮಾಡಬೇಕು. ಇವಾಗ ಟೈಮ್ ಚೆನ್ನಾಗಿದೆ, 6:30 to 7:30 ಅನಿಸುತ್ತೆ ಮೇ ಬಿ. ಚೆನ್ನಾಗಿದೆ. ಇವಾಗ ವಿಸರ್ಜನೆ ಮಾಡಬೇಕು. ಅದಕ್ಕೆ ಇವಾಗ ಪೂಜೆ ಮಾಡಿಬಿಟ್ಟು ಇನ್ನೊಂದು ಸರಿ ವಿಸರ್ಜನೆ ಮಾಡೋಣ ಬನ್ನಿ. ಸುಸ್ತಾಗೋಯ್ತು ಗೈಸ್ ಎಲ್ಲ ಉರ್ಸುತ್ತಾಕೊ ಬರೋ ಅಷ್ಟೊತ್ತಿಗೆ. ಅದು ಬೆಳಗ್ಗೆಯಿಂದ ಸ್ಯಾರಿಯಲ್ಲೇ ದಿನ ಇನ್ನೊಂದು ಥರ ಏನು. ಇವಾಗ ನಮ್ಮ ಮನೆಯಲ್ಲಿಟ್ಟಿರೋ ವಿನಾಯಕನ ವಿಸರ್ಜನೆ ಮಾಡಿಬಿಟ್ಟು ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊತೀನಿ. ಇನ್ನಿಲ್ಲ ನಮ್ಮೂರಲ್ಲಿ ದೊಡ್ಡ ವಿನಾಯಕನ ಇಟ್ಟಿದ್ದಾರೆ. ಅಮ್ಮ ಅಲ್ಲಿಗೂ ಪೂಜೆಗೆ ಹೋಗೋಣ ಅಂತ ಇದ್ದಾರೆ. ಅಲ್ಲೂ ಬನ್ನಿ ಯಾವ ಥರ ಇಟ್ಟಿದ್ದಾರೆ ಅಂತ ನಾನು ತೋರಿಸ್ತೀನಿ ನಮ್ಮ ಮನೆಯಲ್ಲಿ. ನೋಡಿ ಗೈಸ್, ನಮ್ಮ ಮನೆ ಬುಜ್ಜಿ ಗಣೇಶ ಇವಾಗ ವಿಸರ್ಜನೆ ಮಾಡೋ ಟೈಮ್ ಬಂದೇ ಬಿಡ್ತು. ನಮ್ಮ ಗಣಪನ ಟಿ ವಿ ಒಂದು ಸ್ವಲ್ಪ ಜಾಸ್ತಿ ಇದೆ. ಓಂ ಗಣಪತಿ ಪ್ರೋಗ್ರಾಮ್ ಬರ್ತೈತೆ ನೋಡ್ತಾ ಇದ್ದಾರೆ. ಇನ್ನು ಅಲ್ಲೂ ದೀಪ ಹಂಚಬೇಕು. ಸಂಜೆ ಇವಾಗ ಆಗಿದೆ. ಹಂಚಿ ಮಾಡಿಬಿಟ್ಟು ವಿಸರ್ಜನೆ ಮಾಡೋದು. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ ಮೌರ್ಯ. ಕರ್ಪೂರ ಕೈ ಸುಡಿಸ್ಕೊಂತೀನೋ? ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಗಂಟೆ ಅಲ್ಲಾಡ್ಸ್ಬಿಡ್ತ ಬಾ ಅಲ್ಲಿ ಅಲ್ಲಿ ಬಾ ವಿಡಿಯೋದಲ್ಲ. ಗಣಪತಿ ಬಪ್ಪ ಮೋರ್ಯ ಅಂದತ್ತು. ಪೂಜೆ ಮಾಡೋದು ಅಲ್ಲಿ ಮಾಡು. ಪ್ರೀತಮ್ ಸೈಡ್ ಅಲ್ಲಿ ಇಟ್ಬಿಡು ಗಂಟೆ. ಹೊಡ್ಕೊಳೆ ನೀನು ತಗೊಂಡು. ಅಪ್ಪ ಮೋರ್ಯ. ಏಯ್ ನಮ್ಮ ಗಣಪ ನಿಮಗೆ ಬಿಡ್ತಾ ಇದ್ದಾರೆ. ಕೂಕ್ಕೊಂಡು ಎತ್ತಂಡ ಗಣಪತಿ ಪಪ್ಪ మోరియా ಹುಷార్ దీపాలు పులారం చేతిలో పట్టుకొని పడుకోకుండా కుయిండా
ಗಣಪತಿ ಪಪ್ಪ ಗಣಪತಿ ಪಪ್ಪ ಗಣಪತಿ ಪಪ್ಪ గణపతి పప్ప మోరియా. ఇక్కడ చూడండి దగ్గరకు వచ్చి చూడండి. ఏ ನಮ್ಮ ಬುಜ್ಜಿ ಗಣೇಶನ ವಿಸರ್ಜನೆ ಮಾಡಕ್ಕೆ ಹೋಗ್ತಾ ಇದೀವಿ. ಗಣಪತಿ ಪಪ್ಪ పెద్ద లైట్ ఏమో. ఏమని చెప్తారు? గణపతి పప్ప ಗೈಸ್, ನಮ್ಮ ಬಕೆಟ್ ಎಲ್ಲ ವಿಸರ್ಜನೆ ಮಾಡ್ತಾ ಇದೀವಿ ನಮ್ಮ ಮನೆ ಮುಂದೆ. ಏ ಆಗೈತಿ ವಿಸರ್ಜನೆ ನಮ್ ಗಣಪದು. ಆಗಾಯ್ತು ಗಣಪ ವಿಸರ್ಜನೆ ಆಗೋಯ್ತು ನಮ್ ಗಣಪಂದು. ನಮ್ ಜಶ್ವಿತ ತೀಟೆ. ನಮ್ಮನೆ ಬುಜ್ಜಿ ಗಣೇಶನ ವಿಸರ್ಜನೆ ಮಾಡ್ಬಿಟ್ವಿ. ಗಣಪತಿ ಪಪ್ಪ ಮೋರ್ಯ. ಫಸ್ಟ್ ಟೈಮ್ ಗೈಸ್ ನಾವು ಈ ಥರ ಇಟ್ಟಿರೋದು ನಮ್ಮ ಮನೆಯಲ್ಲಾಗಲಿ ಬೆಂಗಳೂರಲ್ಲಾದ್ರೂ ಫಸ್ಟ್ ಎಕ್ಸ್ಪೀರಿಯನ್ಸ್. ನಮ್ಮ ಗಣಪ ಇಲ್ಲ ಇವಾಗಿಲ್ಲಿ, ಇವಾಗೆಲ್ಲ ಎತ್ತಿಕ್ಬೇಕಿಲ್ಲಿರೋದೆಲ್ಲ. ಹಾಗೋಯ್ತು ನಮ್ಮ ಮನೆಯ ಗಣೇಶ ಹಬ್ಬ ಆಗೋಯ್ತು. ಜಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಬಿಟ್ಟು ಅಮ್ಮ ವಡೆ ಮಾಡಿದ್ದಾರೆ, ತಿಂತಾ ಇದ್ದೀನಿ. ಬೆಳಗ್ಗೆ ಅಮ್ಮ ವಡೆ ಮಾಡಲಿಲ್ಲ, ಬಿಕಾಸ್ ನಾವು ಬೇಗ ಹೋಗ್ಬೇಕು ಅಂತ ಹೇಳಿದೆ. ಮಾಡ್ಕೊಂಡಿದ್ರೆ ಲೇಟ್ ಆಗುತ್ತೆ. ನಮ್ಗೆ ಒಬ್ಬಟ್ಟು ಕಡುಬು ಮಾಡ್ಕೊಟ್ಟು ಸಾಕು ಅಂತ ಹೇಳಿದ್ದೆ. ಒಬ್ಬಟ್ಟು ಕಡುಬು ಅನ್ನ ಸಾಂಬಾರು ಮಾಡ್ಕೊಟ್ಟಿದ್ರು, ಎತ್ಕೊಂಡು ಹೋಗಿದ್ದೆ. ಇವಾಗ ವಡೆ ಬಿಸಿ ಬಿಸಿದು ಹಾಕ್ಕೊಡ್ತಿದ್ರೆ ಆಚೆ ಫುಲ್ಲು ಮಳೆ ಬರ್ತೈತೆ, ಅದಕ್ಕೆ ತಿಂತಾ ಇದ್ದೀನಿ ಕುತ್ಕೊಂಡು. ಎಲ್ಲ ಪ್ಯಾಕಿಂಗು ಆಯ್ತು ಗೈಸ್. ಬೆಳಗ್ಗೆನೇ ಹೊರಡ್ಬೇಕಲ್ಲ, 6:30ಗೆ ಬಿಡೋಣ ಅನ್ಕೊತಾ ಇದ್ದೀವಿ. ಬಟ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ 6:30 ಪ್ಲಾನ್ ಇದೆ. 6:30 ಅನ್ಕೊಂಡು ಅಟ್ಲೀಸ್ಟ್ 7ಗಾದ್ರೆ ಮನೆ ಬಿಡ್ಬೋದು ಅಂತ ಹೇಳ್ಬಿಟ್ಟು ಮಕ್ಳು ರಾತ್ರಿ ಎದ್ದೊಳಿದ್ರೆ ಹೋಗ್ಬಿಡೋದೆ. ಅದಕ್ಕೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಇವಾಗ ಬೆಳಗ್ಗೆ ಎದ್ದು ಹರಿಬರಿಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನೇನು ಬೇಕೆಲ್ಲ ಎತ್ಕೊಂಡ್ಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಹೋಗ್ತಾರೆ. ಯೂನಿಫಾರ್ಮ್ ಎತ್ಕೊ ಅಂಟಾಡಮ್ಮ. ಏನು ಅನ್ಸುತ್ತೆ ಎಂಜೆ ಪ್ಲೇ ಮಾಡಿ ರೆಡಿ చేసేది. ಬುಕ್ಲು ಅಮ್ಮನೆ ಎತ್ಕೊಳ್ಳಿ ಇಂಕೊ ಶೂಲು ಸಾಕ್ಸು. ನಮ್ಕೊಂಡು ಯೂನಿಫಾರ್ಮ್ ಎತ್ಕೊ ಹಂಗೆ ಸ್ಕೂಲ್ ಹತ್ರ ಡ್ರಾಪ್ ಮಾಡೋಣ ಅಂತಾರೆ. ಈ ಬೇಡ ಪಾಪ, ಮನೆಗೆ ಒಂದು 10 ನಿಮಿಷ ಲೇಟ್ ಆದ್ರೆ ಪರವಾಗಿಲ್ಲ ಅಂತೇಳಿ ನಾನು ಎತ್ಕೊಳ್ಳಿಲ್ಲೇನು. ಎಷ್ಟೊತ್ತಿನ ಬೆಳಗ್ಗೆ ಹೆಂಗೋ ಅಮ್ಮ ಬ್ರೇಕ್ಫಾಸ್ಟ್ ಮಾಡ್ಕೊಡ್ತಾರೆ, ಹೋಗೋದು ತಿಂತಾ ಇರೋದು, ಬಾಕ್ಸ್ಗೆ ಹಾಕ್ಕೊಡ್ತಾ ಇರೋದು ಅಷ್ಟೇ. ಇನ್ನು ತಿಂದ್ಬಿಟ್ಟು ಮಲಗೋದಾಗ ಬೇಗ ಮಲಗ್ಬಿಟ್ಟು ಬೇಗ ಎದ್ದೇಳ್ಬಿಟ್ಟು ಹೋಗ್ತಾ ಇರೋದು. ಬೆಳಗ್ಗೆ ಸಿಗ್ತೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಗೈಸ್, ನಾನು ಬೆಳಗ್ಗೆ ಎದ್ದು ಲಾಗ್ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ. ಇವತ್ತು ಡೇ ಬಂದ್ಬಿಟ್ಟು ಗುರುವಾರ, ಹಬ್ಬದ ಮಾರನೇ ದಿನ. ರಾತ್ರಿ ಎಲ್ಲ ಊರಲ್ಲೇ ಉಳ್ಕೊಂಡಿದ್ವಲ್ಲ. ಇವಾಗ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಬಿಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದ್ಬಿಟ್ಟು 7 o'clock. ನನ್ನ ಮನೇಲಿ ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಹೋಗೋ ಅರ್ಜೆಂಟಲ್ಲಿ ಮಾಡೋಕ್ಕಾಗಲಿಲ್ಲ. ಇವಾಗ ಆಲ್ರೆಡಿ ಬಿಟ್ಟಿದ್ದೀವಿ, ಬರ್ತಾ ಇದ್ದೀವಿ ಬೆಂಗಳೂರಿಗೆ. ಅದಕ್ಕೆ ಲಾಗ್ ಸ್ಟಾರ್ಟ್ ಮಾಡಿದೆ. ನಮ್ಮ ಜಶ್ವಿದಾಗಂತೂ ಒಂಚೂರು ಇಷ್ಟ ಇಲ್ಲ ಕಾರ್ ಹತ್ತಾಗಿಂದ. ನಾನು ಪುಟ್ಟು ಬರ್ತೀನಿ ಅಂತಲೇ ಇದ್ದಾಳೆ. ಬಟ್ ಸ್ಕೂಲ್ ಇದೆ ಎಲ್ಲ ಗೈಸ್, ಸ್ಕೂಲ್ ಟೈಮ್ಗೆ ಹೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಬೇಗ ಎದ್ದೆಲ್ಲ ರೆಡಿ ಆಗಿ ಬಂದುಬಿಡ್ತಾ ಇದ್ವಿ. ನಾನು ಹೋಗಿ ಮಕ್ಕಳಿಗೆ ಯೂನಿಫಾರ್ಮ್ ಹಾಕ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಯೂನಿಫಾರ್ಮ್ ಹಾಕಿ ನಾಷ್ಟ ತಿನ್ನಿಸ್ಬೇಕು. ಅಮ್ಮನೇ ಇಲ್ಲೇ ಮಾಡಿಕೊಟ್ರು, ವೆಜಿಟೇಬಲ್ ಪಲಾವು, ಮೊಸರು ಬಜ್ಜಿ ಮಾಡಿಕೊಟ್ರು ಅಮ್ಮ. ಹೋಗಿ ಅಲ್ಲಿ ತಿನ್ನಿಸ್ಬಿಟ್ಟು ಸ್ಕೂಲಿಗೆ ಬಿಟ್ಬಿಡೋದಷ್ಟೇ. ಸುಮ್ಮನೆ ಯಾಕೆ ರಜೆ ಹಾಕೋದು ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಹಂಗಂತೇನು ಇದು ಏನಿಲ್ಲ, ನಾನ್ ವೆಜ್ ತಿನ್ನಂಗೂ ಇಲ್ಲ. ಗುರುವಾರ ಎಲ್ಲ ನಾವು ತಿನ್ನಲ್ಲ. ಇಲ್ಲ ಅಂದರೆ ಹೋಗ್ಲಿ ಬಿಡೋ ಒಂದಿನ ಅಂದ್ಕೊಂಡು ರಜೆ ಹಾಕ್ಕೊಂಡು ತಿನ್ಬೋದಾಗಿತ್ತಿದ್ದು, ಬಟ್ ಅದು ಇಲ್ವಲ್ಲ, ಸುಮ್ಮನೆ ಯಾಕೆ ರಜೆ ಹಾಕೋದು ಅಂತೇಳಿ ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಜೊತೆಗೆ ಮೋನುಷನ ಹ್ಯಾಡ್ ಆಗ್ತಾಳೆ, ಅವಳನ್ನು ಕರ್ಕೊಂಡು ಹೋಗ್ಬೇಕು. ಅವಳ ಹಬ್ಬಕ್ಕೆ ಊರಿಗೆ ಬಂದಿದ್ದಲ್ಲ, ಅವಳನ್ನ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು. ಏನು ಚೇಸಿ ಏನು ಬೇಕು? ಅಮ್ಮ ಬೇಕಂತ. ಅಮ್ಮ ಬರ್ತಾಳೆ ಮಾಮ ಜೊತೆ ಗಾಡಿಯಲ್ಲಿ. ನಮ್ಮ ಚೇಸಿ ಮುಖ ನೋಡಿ ಗೈಸ್, ಅಮ್ಮ ಬೇಕು ಅಮ್ಮ ಬೇಕು. ಈ ಬೆಳಗ್ಗೆ ಹೋದ್ರೆ ಗಾಡಿಗಳು ಜಾಸ್ತಿ, ಹೆವಿ ಗಾಡಿಗಳೆಲ್ಲ ಬರೀ.
ಅವಳು ಬಂದ್ಲು ಗೈಸ್ ಇವಾಗ. ಚಳಿ ಅಂತ ಅವಳು ನಡಕ್ತಾ ಇದ್ದಾಳೆ. ಏನ್ ಚೇಸಿ ಖುಷಿನಾ? ಮನುಷ್ಯ ಬಂದ್ರು ಅಮ್ಮ ಬೇಕಂತಾನೆ ಇದ್ದಾಳೆ. ಇಬ್ರು ಬೇಕು ಇವಾಗ. ಬೆಂಗಳೂರಿಗೆ ಬಂದ್ವಿ, ಇವಾಗೆಲ್ಲ ಲಗೇಜ್ ಇಳಿಸ್ತಾ ಇದ್ದೀವಿ. ಕೊಡಿಲಿ. ಅದು ಚೆಸ್ ಡೈಪರ್ದು ಅದಕ್ಕೆ ಇಟ್ಬಿಡು. ಎಷ್ಟು ಲಗೇಜ್ ಇದೆ ನೋಡಿ. ಇನ್ನು ಮುಂದೆ ಎಲ್ಲ ಇದೆ. ಇದು ಅಕ್ಕಿ ಮೂಟೆ. ಇಷ್ಟೇ ಲಗೇಜ್ ಎಲ್ಲ ಎತ್ಕೊಂಡ್ಬಂದೆ, ಸಾಕಾಗೋಯ್ತು. ಸೆಕೆಂಡ್ ಫ್ಲೋರೆಲ್ಲ ಸ್ವಲ್ಪ ಭಾರ ಎತ್ಕೊಂಬರೋ ಅಷ್ಟೊತ್ತಿಗೆ ಕನ್ನ ಬೇರೆ ಅಕ್ಕಿ ಮೂಟೆ ಎತ್ಕೊಂಬಂದ, ಕಣ್ಣಾಗೂ ಸುಸ್ತಾಗೋಯ್ತು. ಇಷ್ಟೇ ಈ ಲಾಗು ಇಲ್ಲ ಏನು ಮಾಡೋಣ ಅನ್ಕೊತಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಓಕೆ ಬಾಯ್, ಟೇಕ್ ಕೇರ್.